4-5 குரூப் உள்ள வந்தாங்க. வந்தோடனே எல்லாம் டோட்டலா தலைகீழ மாறிடுச்சுங்க சார். என்ன பண்ணாங்க? கரண்ட் கட் ஆயிடுச்சுங்க சார். மரத்தை உடைச்சு கீழே போட்டாங்க. கரண்ட் கட் ஆயிடுச்சு. லேடிஸ் எல்லாம் போட்டு எங்கிட்டு போக முடியாம ஒரே பக்கம் லாக் பண்ணிட்டாங்க. எங்கிட்டுமே எந்த சைடுமே போக முடியல. மூச்சு திணறி உயிர் தப்பிச்சு வந்ததே ரொம்ப ರಿಸ್ಕ್ ಆಯ್ತು. ವಿಚಾರದಲ್ಲಿ ಒಬ್ಬರಿಗೆ ಮಾತ್ರ ಸಲ್ಯೂಟ್ ಮಾಡಬೇಕು. ಲಿಟರಲಿ ಅಣ್ಣಾಮಲೈ நீங்க டிஜிபி ஏன் போடல, ரெகுலர் ஹெட் ஆஃப் போலீஸ் ஃபோர்ஸ் ஏன் போடல, அதுவும் எங்களுடைய குற்றச்சாட்டு. முதலமைச்சர் நான் வேகமா வந்தேன், நான் பேசினேன் அப்படிங்கறதெல்லாம் கிடையாதுங்கண்ணா. ಎಜುಕೇಟೆಡ್ ಪರ್ಸನ್, ಕರೆಕ್ಟ್ ಆಗಿ ಪಾಲಿಟಿಕ್ಸ್ ಗೊತ್ತಿರೋ ಪರ್ಸನ್ ಪಾಲಿಟಿಕ್ಸ್ ಅಲ್ಲಿ ಇದ್ರೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಅಣ್ಣಾಮಲೈ ಉದಾಹರಣೆ. ಯಾಕೆ ಅಂತ ಹೇಳ್ತೀನಿ, ವಿಜಯ್ ಡೈರೆಕ್ಟ್ ಆಗಿ ಬಿಜೆಪಿನ ಅಪೋಸ್ ಮಾಡಿದ್ರು, ಬಿಜೆಪಿ ಅಣ್ಣಾಮಲೈನ ಅಪೋಸ್ ಮಾಡಿದ್ರು ಕೂಡ ಇವತ್ತು ವಿಜಯ್ನ ಸಿಚುಯೇಷನ್ಗೆ ಫಸ್ಟ್ ಸ್ಟ್ಯಾಂಡ್ ಕೊಟ್ಟಂತ ವ್ಯಕ್ತಿ ಅಣ್ಣಾಮಲೈ ಅನ್ಬೋದು. ಲಿಟ್ರಲಿ ಪಾಲಿಟಿಕ್ಸ್ ಬೇರೆ, ಜನ ಅವರ ಬದುಕೆ ಬೇರೆ ಅನ್ನ ತೋರಿಸ್ಕೊಟ್ಟಂತ ವ್ಯಕ್ತಿ ಅಣ್ಣಾಮಲೈ. ಲಿಟ್ರಲಿ ಹೆಡ್ಸ್ ಅಪ್ ಟು ಯು ಅಣ್ಣಾಮಲೈ. ಅಂಡ್ ಕರೂರ್ ಫೈಲ್ಸ್ ಇದಕ್ಕೆ ಬರೋಣ. ವಿಜಯ್ ಒಂದು 3-4 ಡೇಸ್ ಬ್ಯಾಕ್ ಎಲ್ಲ ಒಂದು ಮೀಟಿಂಗ್ಸ್ ಅಲ್ಲೆಲ್ಲ ಹೇಳ್ತಿದ್ರು, ಲೈಕ್ என்ன நாங்க பெருசா கேட்டுட்டோம், மக்கள் நிம்மதியா ஃப்ரீயா நின்னு பாக்குறதுக்கு ஒரு இடம், அதை நாங்க தேர்வு செஞ்சு அதுக்கு பர்மிஷன் கேட்கிறோம். ஆனா நீங்க என்ன பண்றீங்க, அந்த இடத்தையெல்லாம் விட்டுட்டு நெருக்கடியோட, மக்கள் நெருக்கடியோட எங்கெல்லாம் நிப்பாங்களோ அந்த இடமா பார்த்து செலக்ட் பண்ணி தெரியுங்க உங்க. ವಿಜಯ್ ಈವ್ನಿಂಗ್ ಸ್ಲಾಟ್ ಕೇಳಿದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಸ್ಲಾಟ್ ಅಲಾಟ್ ಮಾಡ್ತಾರೆ ಗವರ್ಮೆಂಟ್. ಈಗಿನ ರೂಲಿಂಗ್ ಗವರ್ಮೆಂಟ್ DMK ಅಂತ ಹೇಳ್ತೀನಿ. ತಮಿಳ್ನಾಡಲ್ಲಿ ಯಾವ ತರ ವೆದರ್ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 35 to 40 ಇರುತ್ತೆ. ನಮಗೆ 25-30 ಇದ್ರೇನೆ ತಡ್ಕೊಳಕ್ಕಾಗಲ್ಲ. ಅಂತ ಸಿಚುಯೇಷನ್ ಅಲ್ಲಿ 35 to 40 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೇಂಜ್ ಅಲ್ಲಿ ಇರುತ್ತೆ ಅಂತ. ವಿಜಯ್ ಹೇಳಿದ ಟೈಮ್ಗೆ ಅವ್ರ ಅಫಿಷಿಯಲ್ ಪೋಸ್ಟ್ ಪ್ರಕಾರ ವಿಜಯ್ ಒಂದು 1 hour 2 hours ಲೇಟ್ ಆಗಿದೆ. ಬಟ್ ಈ ಎಫೆಕ್ಟ್ ಆಗಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಸಾಟರ್ಡೆ ಸಂಡೇಸ್ ಮೀಟಿಂಗ್ ನ ಅರೇಂಜ್ ಮಾಡಿದ್ದು. ಒಂದು ಬಿಕಾಸ್ ತುಂಬಾ ಹಾಲಿಡೇಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಯುವಕರು ಅಂಡ್ ಕೆಲಸ ಎಲ್ಲ ರಜಾ ಇರೋರು ಎಲ್ಲ ಬರ್ತಾರೆ, ಫ್ಯಾಮಿಲೀಸ್ ಬರ್ತಾರೆ, ಎಲ್ಲ ಬರ್ತಾರೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಇಲ್ಲ. ಅಂಡ್ ಒನ್ ಮೋರ್ ಓವರ್ ಪೊಲೀಸ್ ಪ್ರೊಟೆಕ್ಷನ್ ಯಾರು ಅಲೈನ್ ಮಾಡಬೇಕು ವಿಜಯ್ಗೆ, DMK ಪಾರ್ಟಿ ಮಾಡಬೇಕು. ಜಸ್ಟ್ ಅವನು ವಿಜಯ್ ಹೇಳಿದ್ದ ಪ್ರಕಾರ ಆಲ್ಮೋಸ್ಟ್ ಒಂದು 25,000-30,000 ಜನ ಬರ್ತಾರೆ ಅಂತ ಹೇಳಿದಾಗ 1000 ಮೆಂಬರ್ಸ್ ಒಬ್ಬ ಪೊಲೀಸ್ ಅಂದ್ರೂ ಕೂಡ 25-30 ಪೊಲೀಸ್ನ ಅಲ್ಲಿ ಅರೇಂಜ್ ಮಾಡಬೇಕಾಗಿತ್ತು DMK ಪಾರ್ಟಿ ಅವರು. ಬಟ್ ಎಷ್ಟು ಮಾಡಿದ್ದಾರೆ, 5-6 ಜನ ಪೊಲೀಸ್ ಅವರು, ಅದು ಕಾನ್ಸ್ಟೇಬಲ್ಸ್. ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಇಲ್ಲ, ಪ್ರಾಪರ್ ಪ್ರೊಟೆಕ್ಷನ್ ಇಲ್ಲ. ಇದೆಲ್ಲ ನೋಡ್ತಿದ್ರೆ ವಿಜಯ್ನ ಎಲ್ಲಾ ಕಡೆಯಿಂದ ಸರೌಂಡಿಂಗ್ ಮಾಡಿ ಪಾಯಿಂಟ್ ಬ್ಲಾಕ್ ಅಲ್ಲಿ ಇಟ್ಟಿದ್ದಾರೆ, ಲೈಕ್ ಪಟ್ ಅಂತ. விஜய் வந்தனால நடந்துச்சுங்கிறீங்க. இந்தியன் ஏர்ஃபோர்ஸ் ஏரோ ஷோ விஜய் எங்க வந்தாரா? ஏன் 5 பேர் இறந்தாங்க? அதுக்கு பதில் சொல்லட்டும். அன்னைக்கு முதலமைச்சர் அங்க இருந்தீங்க, துணை முதலமைச்சர் இருந்தீங்க, 5 பேர் ஏன் இருந்தாங்க? 71 பேர் ஹாஸ்பிடல் அட்மிட் ஆனாங்க. விஜய் எங்க போனாரா? உங்களுக்கு ಕ್ರೌಡ್ ಕಂಟ್ರೋಲ್ பண்ண தெரியல. ಈಗ ಬೇರೆಯವ್ರು ಬಿಡು, ನಾನ್ ಬಿಡು, ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲೇ ವಿಜಯ್ ಬಗ್ಗೆ ಲೈಕ್ ನಂಗೆ ಆ ಮೂಮೆಂಟ್ ಅಲ್ಲಿ ತುಂಬಾ ಬೇಜಾರಾಗಿತ್ತು. ನಂಗೆ ಅನ್ಸಿದ್ ನಾನು ಹೇಳಿದೆ, ಸಾರಿ ಟು ಸೇ ದಿಸ್. ಈಗ ಬರ್ತಿರೋ ರಿಪೋರ್ಟ್ಸ್ ನೋಡಿದ್ರೆ ಐ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಓಕೆ, ಯಾಕೆ ವಿಜಯ್ನ ಇಷ್ಟು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ DMK ಮತ್ತೆ ಅವರ ಸನ್ ಉದಯನಿಧಿ ಸ್ಟಾಲಿನ್ ಮಾಡಿರೋ ಎಲ್ಲಾ ಘಟನೆಗಳು ಒಂದೊಂದೇ ವಿತ್ ಪ್ರೂಫ್ಸ್ ತೋರಿಸ್ತಿದ್ದಾರೆ ವಿಜಯ್. ಇದಕ್ಕೊಂದಕ್ಕೆ ಭಯ ಬಿದ್ದು ತಮಿಳುನಾಡಿನ ಪಾಲಿಟಿಕ್ಸ್ ನ ಅವ್ರ ಕೈಯಿಂದನೇ ನಾಶ ಮಾಡಿಕೊಳ್ಳೋ ದಿನಗಳಂತೂ ತುಂಬಾ ದೂರ ಹತ್ರ ಇದೆ. ಹೋಪ್ ವಿಜಯ್ ಇದರಿಂದ ಆಚೆ ಬಂದು ಆದಷ್ಟು ಬೇಗ ಆಗಿರೋ ಕುಟುಂಬಗಳಿಗೆ ಏನೋ ನ್ಯಾಯ ಕೊಟ್ಟು ಮುಂದುವರಿಸ್ತಾರೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ನೋಡಿದ್ರೆ ಅಂತ ಹೇಳಿದ್ರೆ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ನಿಯರ್ ಇದೀವಿ 1K ಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.